ಆಟನ ಜಿಗಿತ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಹೌದಾ ಪುಣ್ಯ ಕ್ಷೇತ್ರ ಆಲಕ್ಕನೂರ ಸೀಮೆಯೊಳಗ ಯಾರು ನೆನದಾರಿವ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಹೌದಿಪ್ಪ ಎಲ್ಲಾ ಮಕ್ಕಳನ್ನ ಉಡಿ ಒಳಗ ಹಾಕೊಂಡು ಈ ಆಲಕ್ನೂರ ಗ್ರಾಮವನ್ನ ಧರ್ಮ ಕ್ಷೇತ್ರವನ್ನ ಮಾಡೋ ಸಲುವಾಗಿ ಯಾರು ನೆನದಾರಿವ ಹಚ್ಚ ಹಸಿರು ಬನದೊಳಗ ಹಿಂಬಾಗಿ ನೆಲೆಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮಲಕಾರ ಸಿದ್ಧಗೂ ಕೂಡ ನನ್ನ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಇವತ್ತಿನ ದಿವಸ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರಿವ ಮಲಕಾರ ಸಿದ್ಧನ ಜಾತ್ರಾ ನಿಮಿತ್ತವಾಗಿ ಹೌದು ಎರಡು ಮ್ಯಾಗಳನ್ನ ತಂದಿಲ್ಲಿ ಕೂಡಿಸ್ಯಾರ ಕುಡ್ಸ್ಯಾರಲ್ರಿವ ಅವು ಯಾವ್ಯಾವ ಅಂತೇಳಿ ಎಲ್ಲಾರ್ಗು ಈಗಾಗ್ಲೇ ಗೊತ್ತಿದ್ದ ಮಾತದ ಒಂದೊಂದು ಸಂದು ಮುಗಿಲಾಕ್ ಬಂದವ್ರಿಪ್ಪ ಈ ಪುಣ್ಯ ಕ್ಷೇತ್ರಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ಒಂದು ಹೊತ್ತು ಊಟ ಮಾಡಿದ್ರ ಅದೇ ಊಟ ಇನ್ನೊಂದು ಹೊತ್ತು ಮಾಡಕ್ ಮನುಷ್ಯಾಗ ಬ್ಯಾಸರ ಆಕ್ಕದ ಬ್ಯಾಸರ ಆಕ್ಕದಿಪ್ಪ ಹಾಕಿದ ಅರ್ಬಿ ಇನ್ನೊಂದು ಸಲ ಹಾಕಕ್ ಬ್ಯಾಸರ ಆಕ್ಕದ ಅಕ್ಕದ ಮುದಿಕ ನೋಡಿದ ಮಾರಿ ಇನ್ನೊಂದು ಸಲ ನೋಡಕ್ ಬ್ಯಾಸರ ಆಕ್ಕದ ಹೌದು ಅಂತದ್ರೊಳಗ ಈ ಪುಣ್ಯ ಗ್ರಾಮಕ್ಕ ಹೌದು ಇದ 4ನೇ ಬಾರಿ ನಮ್ಮನ್ನ ಕರೆಸಿರಿಪ್ಪ ಅಂತ ಕೇಳಿದ್ರ ಹೌದಿಪ್ಪ ನಮಗ ಹಾಡಿದ ಹಾಡಕ್ ನಾಚಿಕಿಲ್ಲ ನಿಮಗ ಕೇಳಾಕ ಬ್ಯಾಸರ ಇಲ್ಲಿವ ನಿಮಗ ಕೇಳಿದ ಕೇಳಾಕ ಬ್ಯಾಸರ ಇಲ್ಲ ಹೌದು ಹೌದು ಅವ್ರಿಗೆ ಬ್ಯಾಸರ ಇಲ್ಲ ನಿಮಗಂತೂ ನಾಚಿಕೆನೇ ಇಲ್ಲ ಹಂಗಿಲ್ಲ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ನಮಗ ಕಾಕಾರಿಗೆ ಹೇಳಿದ್ವಿ ಏನಂತಿಪ್ಪ ಈಗಾಗ್ಲೇ 3 ವರ್ಷ ಕಾರ್ಯಕ್ರಮ ಮಾಡಿವಿ ಹೌದು ಇನ್ನು ಇದೊಂದು ವರ್ಷ ಯಾವ್ದಾರ ಬ್ಯಾರೆ ಮೇಳ ತಂದು ಕೂಡಿಸ್ರಿ ಬೇಕಿದ್ರ ಮುಂದಿನ ವರ್ಷ ಬರ್ತೀವಂದ್ರೂ ಕೂಡ ಹೌದು ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ಈ ವರ್ಷನು ನೀವೇ ಬರ್ರಿ ಅನ್ನುವಂತ ಮಾತಿಟ್ಟುಕೊಂಡು ಇಟ್ಕೊಂಡು ಇವತ್ತ ಜನರಿಗೆ ಯಾಕಪ್ಪ ಅಂತ ಕೇಳಿದ್ರ ಬಸನ್ನ ಏನಿವ ಈ ಪುಣ್ಯ ಕ್ಷೇತ್ರಕ್ಕೆ ಬರ್ಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ಬೇಕು ಬೇಕಲ್ಲಿಪ್ಪ ಅಂತ ಪುಣ್ಯದ ಫಲ ಐತೆ ತಿಳ್ಕೊಂಡು ಇವತ್ತು ಮುತ್ಯಾನ ಪೌಳ್ಯಾಗ ಹಾಡ ಹಾಡಕ್ ಅವಕಾಶ ಸಿಕ್ಕದ ಸಿಕ್ಕದಲ್ಲಿವ ಅದಕ್ಕ ಎರಡೂ ಮೇಳಿನ ಮಕ್ಕಳ ಹಾಡಿಕೆ ಕೇಳಾಕ ಯಾರು ಬಂದಾರಿಪ್ಪ ನಮ್ಮ ತಾಯಿ ತಂದಿ ಬಳಗದವ್ರು ಬಾಳ ಚಂದ ಕೂಡ್ಯಾರ ಕೂಡ್ಯಾರಲ್ಲಿಪ್ಪ ಕೂಡ್ಯಾರು ದೈವ ಅಂದ್ರ ದೇವ್ರ ಇದ್ದಂಗ ದೈವ ಅಂದ್ರ ತಾಯಿ ತಂದಿ ಇದ್ದಂಗ ಹೌದು ಇವತ್ತು ಎರಡೂ ಮಕ್ಕಳ ಹಾಡಿನಲ್ಲಿ ಇದನ್ನ ಕೇಳಾಕ ನಮ್ಮ ತಾಯಿ ತಂದಿ ಬಳಗದವ್ರು ನೀವು ಬಾಳ ಚಂದ ಕೂಡಿರಿ ಕೂಡ್ಯಾರಲ್ಲಿಪ್ಪ ಬಸನ್ನ ಏನಿವ ನಾವು ಎಲ್ಲ ನಾಡು ತುಂಬಲ್ಲ ತಿರುಗಾಡಿ ಹಾಡಿಕೆ ಮಾಡೀವಿ ಮಾಡಿವಲ್ಲಿಪ್ಪ ಅಲ್ಲಿನೂ ನಮ್ಮ ಅವ್ವಾಗಳು ಬಂದು ಕೂಡ್ಯಾರ ಹೌದು ಆದ್ರೆ ಹಿಂಗ ಯಾರು ಬಾಳ ಚಂದ ಕೂಡಿಲ್ಲ ಅಕ್ಕವರ ಯಾಕ ನಿನ್ ರಾತ್ರಿ ಬಾಳ ಮಂದಿ ಕೂಡಿದ್ರು ಎಷ್ಟು ಮಂದಿ ನಿಮ್ಮ ಮೌನ ಬಳಗದವ್ರು ಎಣಿಸಿ ಒಟ್ಟ 3 ಮಂದಿ ಇದ್ರಿ ಅವರು ಮುತ್ತೈತನಕ ಬಂದಿದ್ರಲ್ಲಿ ಮುತ್ತೈತನ 3 ಮಂದಿ ಮುತ್ತೈತನಕ ಹಾಕ್ತಾರ ಇನ್ನೊಂದಿಬ್ಬರು ಇದ್ದೀವಲ್ಲ ಅಲ್ಲಿ ಹೌದು ಹೌದು ಹಂಗ ಎಲ್ಲಾ ಊರಾಗ ಹಾಡಿಕೆ ಕೇಳಾಕ ನಮ್ಮ ಅವ್ವನ ಬಳಗದವ್ರು ಒಂದ್ 5-6 ಮಂದಿ ಬಾಳ ಅಂದ್ರ 10 ಮಂದಿ ಆದ್ರ ಮಿಕ್ಕಿತ್ತು ಹೌದಪ್ಪ ಆದ್ರೆ ಇವತ್ತು ನಮ್ಮ ಅಪ್ಪನ ಬಳಗದಕ್ಕಿಂತ ನಮ್ಮ ಅವ್ವನ ಬಳಗ ಹೆಚ್ಚು ಕೂಡ್ಯಾರ ಅಕ್ಕ ಅವ್ರ ಅಪ್ಪನ ಬಳಗ ಕಡಿಮೆ ಕೂಡಿತ ನೀವು ತಿಳ್ಕೊಂಡಿರಿ ಮತ್ತ ಅಲ್ಲಿ ರೇಷಿಗೆ ತುಸು ಮಂದಿ ಹೋಗ್ಯಾರ ನಮ್ಮ ಅವ್ರು ಯಾಕತ್ತಿ ಮುದಕ ಮತ್ತೆ ಹೇಳ ನಾನ ಒಬ್ಬ ಹೇಳುದನ ಕುಂಡ್ರ ಇಲ್ಲ ಏನಿವ ಇವತ್ತು ನನ್ನ ತಾಯಿ ಬಳಗ ನೋಡಿದ್ರ ಬಾಳ ಮನಸ್ಸಿಗೆ ಆನಂದ ಆಗುವಂತ ಮಾತ ಮಾತದ ಇವ ಯಾಕಿಪ್ಪ ಒಂದು ಮಾತು ಹೇಳ್ತಾರ ಬಸನ್ನ ಏನಂತೀವ ಮಲಗಿ ಭಕ್ತಿ ಮಾಡಿದರೆ ಕುಂತು ಕೇಳುವನಯ್ಯ ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವನಯ್ಯ ಹೌದು ಮಲಗಿ ಭಕ್ತಿ ಮಾಡಿದರೆ ಕುಂತು ಕೇಳುವನಯ್ಯ ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವನಯ್ಯ ನಿಂತು ಭಕ್ತಿ ಮಾಡಿದರೆ ಕುಣದ್ಯಾಡಿ ಕೇಳುವನಯ್ಯ ಕುಣದ್ಯಾಡಿ ಭಕ್ತಿ ಮಾಡಿದರೆ ಎತ್ತಿಕೊಂಡು ಅಪ್ಪಿಕೊಳ್ಳುವನಯ್ಯ ನಮ್ಮ ಕೂಡಲ ಸಂಗಮ ದೇವ ಹೌದಿಪ್ಪ ಇವತ್ತು ಮಲಕಾರ ಸಿದ್ಧನ ಸೇವಾ ಮಾಡಕ್ ಬಂದಿವಪ್ಪ ಅಂತ ಕೇಳಿದ್ರ ನಾವು ಸ್ಟೇಜ್ ಮ್ಯಾಲ ನಿಂತ ಸೇವಾ ಮಾಡಿದ್ರ ಇವತ್ತು ಎಲ್ಲಾ ನನ್ನ ತಾಯಿ ತಂದಿ ಬಳಗದವ್ರು ಕುತ್ತ ಸೇವಾ ಮಾಡಾಕತ್ತಾರ ಕುತ್ತ ಭಕ್ತಿ ಮಾಡಾಕತ್ತಾರ ಹೌದು ನೀವು ಸ್ಟೇಜ್ ಮ್ಯಾಗ ಸೇವಾ ಮಾಡ್ರಿ ಅವ್ರ ತಳ ಕೂತ್ ಬಜಿ ಮಾಡ್ಲಿ ಹಂಗಿಲ್ಲ ಇವತ್ತು ಮಲಕಾರ ಸಿದ್ಧನ ಭಕ್ತಿ ನಾವು ನೀವು ಕೂಡಿ ಮಾಡ್ಬೇಕಾಗ್ಯದ ಅದಕ್ಕೆ ಹಗಲದ ಕಾರ್ಯಕ್ರಮ ಇರುವುದರಿಂದ ಸ್ವಲ್ಪ ಕಾರ್ಯಕ್ರಮ ಅಸ್ತವ್ಯಸ್ತ ಅಕ್ಕವಲ್ಲಿಪ್ಪ ಅದಕ್ಕೆ ದಯವಿಟ್ಟು ನೀವು ಶಾಂತಿ ರೀತಿಯಿಂದ ಕೂತ್ ಕೇಳ್ರಿ ಇವತ್ತು ಹೊತ್ತು ಮುನುಗುತ್ತನೂ ನಿಮಗೆ ಬ್ಯಾಸರ ಆಗಲ್ದಂಗ ನೀವು ಎದ್ದು ಹೋಗಲ್ದಂಗ ಎರಡೂ ಮ್ಯಾಳಿನವ್ರ ಕಾರ್ಯಕ್ರಮ ಕೊಡ್ತೀವಿ ಇದು ಬರೇ ಸುರುವಿನ ಸಂದದ ಈಗ ನಾಂದಿ ಚಾಲು ಆಗ್ಯದ ಮುಂದಿನ ಸಂದಿಗೆ ನಿಮಗ ಯಾರಿಗೂ ಬ್ಯಾಸರ ಆಗಲ್ದಂಗ ಮನರಂಜನೆ ಮಾಡ್ಕೋತ ಕಾರ್ಯಕ್ರಮ ಕೊಡ್ತೀವನಂತ ಮಾತಿಟ್ಟುಕೊಂಡು ಈಗ ಪದ ಕ್ಯಾಲಿ ಮುಗಿಸಿ ನಮ್ಮ ಅಕ್ಕಗ ಪಾಳೆ ಹೊಕ್ಕದ ಹೆಂಗ ಬದಲಾಗಿ ಮಾಳು ದಳವಾಗಿ ಬರದರು ಈ
ಗುರು ಬೀರಣ್ಣ ನೆಲೆಸಿದಿ ಶಿರಡೋಣ ಭಕ್ತಿಲೆ ಮಾಡುವೆ ನಾ ಶರಣ ಎನ್ನ ಮ್ಯಾಲ ತೋರು ನಿನ್ನ ಕರುಣ ಭಕ್ತಿಲೆ ಮಾಡುವೆ ನಾ ಶರಣ ಎನ್ನ ಮ್ಯಾಲ ತೋರು ನಿನ್ನ ಕರುಣ ನಿನ್ನ ಸಾಕ ಸತ್ತಾಗಿ ಮಾತ ನಿನ್ನ ಸಾಕ ಸತ್ತಾಗಿ ಮಾತ ಮೈ ಕೊರ ಮಾಳಣ್ಣ ಬಾ ಗುರುವೆ ಬೇರಣ್ಣ ನೆಲಸದೆ ಶರಡೋಣ ಬಾ ಗುರು ಬೇರಣ್ಣ ನೆಲಸದೆ ಶರಡೋಣ ಭಕ್ತಿಯಲ್ಲಿ ಮಾಡುವೆ ನಾ ಶರಣ ಎನ್ನ ಮೇಲೆ ತೋರು ನಿಮ್ಮ ಕರುಣ ಭಕ್ತಿಲ ಮಾಡುವೆ ನಾ ಶರಣ ಎನ್ನ ಮೇಲೆ ತೋರು ನಿಮ್ಮ ಕರುಣ ಜಮಖಂಡಿ ತಾಲೂಕದಾಗ ಮುತ್ತೂರ ಊರ ಒಳಗ ಕಾಶಿಲಿಂಗ ಬಂದ ನೆನದರು ಹಾಕಿ ಆಸನ ಅಕ್ಷತ ಹಾಡ್ಯಾಳ ತಿಳಿಸಿ ಸೇದ್ದರದು ಲೀಲೆಯ ಬೆಳೆಸಿ ಭಯ ಇಲ್ಲದೆ ಹಾಡಿ ಬರ್ತೀವಿ ನಾವು ನಾವು ದಿನದೇಳ ಬದಲಾಗಿ ಮಾಳುದಳವೈ ಬದಲಾಗಿ ಮಾಳುದಳವೈ ಬರದರು ಈ ಕವನ ಹೇ! ಬಾಗೂರು ಬೀರಣ್ಣ ನೆಲೆಸಿದಿ ಶಿರಡೋಣ ಭಕ್ತಿಲೆ ಮಾಡುವೆ ನಾ ನಾ ಶರಣ ಎನ್ನ ಮ್ಯಾಲ ತೋರು ನಿಮ್ಮ ಕರುಣ ಭಕ್ತಿಲೆ ಮಾಡುವ ನಾ ಶರಣ ಎನ್ನ ಮ್ಯಾಲ ತೋರು ನಿನ್ನ ಕರುಣ ನಿನ್ನ ಸಾಕ ಸಜ್ಜಾಗೆ ಬಂದ ಮೈ ಗುರು ಮಾಲಣ್ಣ ಹೌದು ಬಾ ಗುರುವೆ ಬೇರಣ್ಣ ನೆಲಸಿದೆ ಶರಡೋಣ ಬಾ ಗುರು ಬೇರಣ್ಣ ನೆಲಸಿದೆ ಶರಡೋಣ ಭಕ್ತಿಯಲ್ಲಿ ಮಾಡುವೆ ನಾ ಶರಣ ಎನ್ನ ಮೇಲೆ ತೋರು ನಿಮ್ಮ ಕರುಣ ಭಕ್ತಿಲೆ ಮಾಡುವೆ ನಾ ಶರಣ ಎನ್ನ ಮೇಲೆ ತೋರು ನಿಮ್ಮ ಕರುಣ ಜಮಖಂಡಿ ತಾಲೂಕದಾಗ ತೊದಲಬಾಗಿ ಊರ ಒಳಗ ಮಡ್ಡಿಸಿದ್ದ ಬಂದ ನೆನದರು ಹಾಕಿ ಆಸನ ಅಕ್ಷತ ಹಾಡ್ಯಾಳ ತಿಳಿಸಿ ಸೇದ್ದರದು ಲೀಲೆಯ ಬೆಳೆಸಿ ಭಯ ಇಲ್ಲದೆ ಹಾಡಿ ಬರ್ತೀವಿ ನಾವು ನಾವು ದಿನದೇಣ ಬದಲಾಗಿ ಮಾಳುದಳವೈ ಬರದಾರು ಈ ಕವನ ಬಸನ್ನ ಇನ್ನೊಂದು ಮಾತು ಬಹಳ ಚಂದ ನೆನಪಿಗೆ ಅಕ್ಕದ ಏನ್ ನೆನಪಿಗೆ ಬರ್ತದಪ್ಪ ಎಲ್ಲಾ ನನ್ನ ತಾಯಿ ಬಳಗದವ್ರು ಕೂಡ್ಯಾರಪ್ಪ ಅಂತ ಕೇಳಿದ್ರ ಕುಡ್ಯಾರಲ್ಲಿವಾ ಈ ಆಲಕ್ನೂರ ಗ್ರಾಮನಂತದು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗವಾ ಒಂದು ಕೆಲವೊಂದಿಷ್ಟು ತಾಯಿ ಬಳಗದವ್ರಿಗೆ ತವ್ರ ಮನಿ ಇರಬಹುದು ಹೌದಾ ಇನ್ನು ಕೆಲವೊಂದಿಷ್ಟು ತಾಯಿ ಬಳಗದವ್ರಿಗೆ ಗಂಡನ ಮನಿ ಇರಬಹುದು ಹೌದಾ ಎಲ್ಲಾ ನನ್ನ ತಾಯಿ ಬಳಗಕ್ಕ ಕೈ ಮುಗಿದೊಂದು ಮಾತು ಏನ್ ಹೇಳುದದಪ್ಪ ಅಂತ ಕೇಳಿದ್ರ ಇನ್ನು ಕೆಲವೊಂದಷ್ಟು ತಾಯಿ ಬಳಗದವರು ದೇವ್ರ ಜಾತ್ರೆಗೆ ಬಂದಿರಬಹುದು ಯಾವುದೇ ಇರ್ಲಿ ತವ್ರ ಮನೆಯರೇ ಆಗಿರ್ಬೇಕು ಒಂದು ಗಂಡನ ಮನೆಯರೇ ಆಗಿರ್ಬೇಕು ಒಂದು ಹೌದು ಮದಿಕ್ಯ ಎಲ್ಲಾ ನನ್ನ ತಾಯಿ ಬಳಗಕ್ಕೊಂದು ಮಾತು ಏನ್ ಹೇಳುದದಪ್ಪ ಅಂತ ಕೇಳಿದ್ರ ಏನ್ ಹೇಳ್ಬೇಕತ್ತೀರಿವಾ ಹೆಣ್ಣಿನ ಜನ್ಮಕ್ಕ ಗಂಡನೇ ದೇವ್ರ ಗಂಡನೇ ದೇವರ ಹೆಣ್ಣಿನ ಜನ್ಮಕ್ಕ ಗಂಡನೇ ದೇವ್ರ ಹೌದಾ ಗಂಡನ ಮನಿನೇ ದೇವಾಲಯ ಇರಬಹುದು ಕರೆ ಹೌದಪ್ಪ ಆದ್ರ ನಿಮಗೊಂದು ಮಾತು ಹೇಳುದದ ಏನ್ ಹೇಳ್ಬೇಕತ್ತೀರಿಪ್ಪ ನನ್ನ ಗಂಡನ ಮನ್ಯಾಗ ಸಿರಿವಂತಿಕೆ ಐತಿ ಐತಿ ನಮ್ಮ ಅತ್ತಿ ಮಾವ ಚಲೋ ಅದಾರ ಹೌದಾ ನನ್ನ ಗಂಡ ಬಾಳ ಚಲೋ ಅದಾನಂತ ಹೇಳಿ ಹೇಳಿ ದಯವಿಟ್ಟು ಯಾರು ತವ್ರ ಮನಿ ಕಳ್ಕೊಳಕ್ ಹೋಗಬೇಡ್ರಿ ನಿಮಗ ತವ್ರ ಮನಿ ಹೆಚ್ಚಿಂದದ ಅಂತೇಳಿ ಕೈ ಮುಗಿದು ಹೇಳುದದ ಹೌದು ತವ್ರ ಮನಿ ಹೆಚ್ಚಿಂದ ಐತ್ರಿ ಈಗ ಬಸ್ ಪ್ರಿಯದಾಗ ಹೋಗಿ ತವ್ರ ಮನಿ ಹಾಕೊಂಡ್ರಿ ನೀವು ಏಯ್ ಇವ್ರು ಕರ್ಯಾಕ ಬರ್ತಾರ ಅವಾಗ ಬಸನ್ನ ಹೌದಿವಾ ತವ್ರ ಮನಿ ಹೆಚ್ಚಿಂದದ ಅಂತೇಳಿ ತವ್ರ ಮನಿಗೆ ಹೋಗಿ ಕುಂಡ್ರತ್ತಿ ಹೇಳು ಮಾತಿಲ್ಲ ಯಾನ್ ಈಗೇನು ಬಸ್ ಚಾರ್ಜ್ ಇಲ್ಲಲ್ರಿ ಫ್ರೀನ ಐತಿ ಯಾವತ್ತು ಯಾಕೆ ಈ ಮಾತು ಹೇಳುದದ ಯಾಕಿವಾ ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳಿಗೆ ಒಂದು ಮಾತು ತಿಳಿಸುದದ ಏನು ತಿಳಿಸ್ಬೇಕತ್ತೀರಿವಾ ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮ
ತಮ್ಮರು ಬೇಕು ಬೇಕು ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟಾಕ ಸಭೆಯೊಳಗ ಸಾವಿರದ ಹೊನ್ನು ಕಟ್ಟಾಕ ಉಡಿಯೊಳಗ. ಹೌದಪ್ಪ ಹೌದು. ಯಾಕೆ ಈ ಮಾತು ಹೇಳುದದ? ಇದೇ ಮಾತು ಯಾಕೆ ಹೇಳ್ಬೇಕತ್ತೀರಿವ? ಈ ಕಲಿಯುಗದೊಳಗ ನಡೆದದ ಏನತ್ತ? ಏನತ್ತಿಪ್ಪ? ತವ್ರ ಮನ್ಯಾಗ ಹೆಣ್ಣು ಮಕ್ಕಳಿಗೆ ಆಸ್ತಿ ಒಳಗ ಪಾಲ ಐತಿ ಅಂತೇಳಿ ನಡೆದದ. ಹೌದು ಹೌದು. ಆದ್ರ ಪಾಲ ಇರಬಹುದು ಕರೆ. ಹೌದವ್ವ. ದಯವಿಟ್ಟು ಯಾರು ತವ್ರ ಮನೆ ಆಸ್ತಿ ತರಬ್ಯಾಡ್ರಿ ಅಂತೇಳಿ ನಿಮಗ ಕೈ ಮುಗಿದು ಹೇಳುದದ. ಹೌದ್ ಹೌದು. ಯಾಕಿವ? ಒಂದ್ ಸಲ ಹೆಣ್ಣು ಮಕ್ಕಳು ತವ್ರ ಮನಿ ಆಸ್ತಿ ತಗೊಂಡು ಬಂದ್ರಿ ಅಂದ್ರ ನಿಮಗ ಹೆಣ್ಣು ಮಕ್ಕಳಿಗೆ ಯಾರು ತವ್ರ ಮನಿ ಅನ್ನೋರು ನಿಮ್ಮನ್ನ ಮಾತಾಡ್ಸಂಗಿಲ್ಲ, ನಿಮಗೊಂದು ಚರಿಗೆ ನೀರುನು ಕೊಡಂಗಿಲ್ಲ. ಮತ್ತ್ಯಾಕ ನೀರು ಕೊಡ್ತಾರ? ಮದಕ್ಕೆ ಅವ್ರಿಗೆ ಹೆಣ ಚಂದ ಮಾಡಿರ್ತಾರ ಅವ್ರ ಹೊಲ. ಹೌದು. ಅದಕ್ಕ ಯಾಕೆ ಈ ಮಾತು ಹೇಳುದದಪ್ಪ ಅಂತ ಕೇಳಿದ್ರ, ಈ ಕೂಡಿದ ಸಭೆಯೊಳಗ ಸತ್ಯವಾದ ಮಾತ. ನಮ್ಮ ಮನಿ ಒಳಗುನು ನಮ್ಮ ಅವ್ವನವು ನಮ್ಮ ಆಯಿನು ತವ್ರ ಮನಿ ಆಸ್ತಿ ತಂದಿದಳ ಕರೆ. ನಮ್ಮ ಮನೆಗೆ ಬಂದ ಹತ್ತಿದಿಲ್ಲ, ತನ್ನ ಮಗ ಕುಡದ ಹಾಳು ಮಾಡಿ ಹೋಗದ. ಅದಕ್ಕ ಭಗವಂತ ಕೊಟ್ಟಿದ ಕೊನೆತನ ಇರ್ತದ, ನಮ್ಮ ಮಾನವರು ಕೊಟ್ಟಿದ ಬರೀ ಮನಿತನ ಅಷ್ಟೇ ಬರ್ತದ. ಅದಕ್ಕ ದಯವಿಟ್ಟು ಯಾರು ತವ್ರ ಮನಿ ಆಸ್ತಿ ತರಬೇಡ್ರಿ. ಯಾಕಂದ್ರ ತವ್ರ ಮನಿ ಆಸ್ತಿ ತಂದ ಹೆಣ್ಣು ಮಗಳು ಜೀವನದಾಗ ಉದ್ಧಾರ ಆದಂತ ಇತಿಹಾಸನೇ ಇಲ್ಲ. ಅದಕ್ಕ ತವ್ರ ಮನಿ ಹೆಚ್ಚಿಂದದ. ಮುಂದಿನ ಸಂಧಿಗೆ ತವ್ರ ಮನಿ ಹೆಚ್ಚಿಂದ ಯಾಕದ? ಅಣ್ಣತಮ್ಮರು ಎಲ್ಲ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಾದ್ರೆ ನೀವು ಏನು ಮಾಡಬೇಕಾಗ್ಯದತ್ತೆ ಮುಂದಿನ ಸಂಧಿಗೆ ಹೇಳೋದದ. ಅದೇ ರೀತಿ ಇದೇ ತರ ದೈವ ಶಾಂತಿ ರೀತಿಯಿಂದ ಕೂತ ಕಾರ್ಯಕ್ರಮ ಕೇಳ್ತಿರೋಂತ ಮಾತಿಟ್ಟುಕೊಂಡು ಊಟ ಮಾಡ್ಯಾಕೊಂಡ್ರಿ ಹೆಂಗ ಕೇಳಿ ಹೇಳ್ರಿ. ಬಾ ಗುರು ಬೀರಣ್ಣ ನೆಲಸಿದಿ ಶಿರಡೋಣ, ಭಕ್ತಿಲೆ ಮಾಡುವೆ ನಾ ಶರಣ, ಎನ್ನ ಮ್ಯಾಲ ತೋರು ನಿಮ್ಮ ಕರುಣ, ಭಕ್ತಿ